ಭುಜದ ನೇರಕ್ಕೆ ಬಂದಾಗ ಹಸ್ತಗಳನ್ನು ಕೆಳಮುಖವಾಗಿಸಿ, ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ, ಎಡಗಾಲನ್ನು ಕೆಳಗಿಳಿಸಿ ವಿಶ್ರಮಿಸಿ. ಮುಂದಿನ ಆಸನ ಪಾದಹಸ್ತಾಸನ. ಮೊದಲಿಗೆ ಪಾದಹಸ್ತಾಸನ 1, ಸಮಸ್ಥಿತಿ. ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ದೇಹದ ಮುಂದೆಯಿಂದ ಮೇಲೇರಿಸುತ್ತಾ ಬನ್ನಿ. ತೋಳುಗಳು ಕಿವಿಗೆ ತಾಗಿದಾಗ ಸ್ವಲ್ಪ ಮೇಲೆ ಕೈಗಳನ್ನು ಎಳೆದುಕೊಳ್ಳಿ. ಈಗ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಸೊಂಟದ ಭಾಗದಿಂದ ಮುಂದೆ ಬಾಗಿ. ನಿಮ್ಮ ಕೈ ಬೆರಳುಗಳನ್ನು ಪಾದದ ಕೆಳಗಿರಿಸಿ. ಪಾದಹಸ್ತಾಸನ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಅಂತಿಮ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಇರೋಣ. ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೇರಿಸುತ್ತಾ ಬನ್ನಿ. ಸೊಂಟದ ಭಾಗದಿಂದ ಮೇಲೆ ಬಂದು ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ ವಿಶ್ರಾಂತಿ. ನಂತರ ಪಾದಹಸ್ತಾಸನ 2. ಕಾಲ್ಗಳ ನಡುವೆ ಸ್ವಲ್ಪ ಅಂತರವಿರಲಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ದೇಹದ ಮುಂದೆಯಿಂದ ಮೇಲೇರಿಸುತ್ತಾ ಬನ್ನಿ. ಈಗ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಸೊಂಟದ ಭಾಗದಿಂದ ಮುಂದೆ ಬಾಗಿ. ಎರಡೂ ಕೈಗಳನ್ನು ಪಾದಗಳ ಪಕ್ಕದಲ್ಲಿರಿಸಿ. ನಿಮ್ಮ ಹಣೆಯನ್ನು ಕಾಲ್ಗಳಿಗೆ ತಾಗಿಸಲು ಪ್ರಯತ್ನ ಪಡಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಇದೇ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಉಳಿಯೋಣ. ಅಭ್ಯಾಸದ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೇರಿಸುತ್ತಾ ಬನ್ನಿ. ಸೊಂಟದ ಭಾಗದಿಂದ ಮೇಲೆ ಬನ್ನಿ. ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ. ದೇಹದ ಪಕ್ಕದಲ್ಲಿರಿಸಿ ವಿಶ್ರಾಂತಿ. ಮುಂದಿನ ಆಸನ ಅರ್ಧ ಚಕ್ರಾಸನ. ಕಾಲ್ಗಳ ನಡುವೆ ಸ್ವಲ್ಪ ಅಂತರವಿರಲಿ. ಈಗ ಎರಡೂ ಕೈಗಳನ್ನು ಸೊಂಟದ ಮೇಲಿರಿಸಿ. ಹಿಂದೆ ಎರಡೂ ಹೆಬ್ಬೆರಳುಗಳು ಒಂದಕ್ಕೊಂದು ತಾಗಿರಲಿ. ಈಗ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಭಾಗದಿಂದ ಹಿಂದೆ ಬಾಗಿ. ಕಾಲ್ಗಳು ನೇರವಾಗಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಅಂತಿಮ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಉಳಿಯೋಣ. ಸಹಜವಾದ ಉಸಿರಾಟ. ಅಭ್ಯಾಸದ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗದಿಂದ ಮೇಲೆ ಬನ್ನಿ. ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಮುಂದಿನ ಆಸನ ತ್ರಿಕೋನಾಸನ. ಕಾಲ್ಗಳ ನಡುವೆ 2 ರಿಂದ 2.5 ಅಡಿಯಷ್ಟು ಅಂತರವಿರಲಿ. ನಿಮ್ಮ ಬಲಗಾಲನ್ನು ಬಲಗಡೆಗೆ ತಿರುಗಿಸಿ. ಹಾಗೆ ಎಡಗಾಲನ್ನು 60 ಡಿಗ್ರಿಯಷ್ಟು ಬಲಕ್ಕೆ ತಿರುಗಿಸಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ದೇಹದ ಪಕ್ಕದಿಂದ ಮೇಲೇರಿಸುತ್ತಾ ಬನ್ನಿ. ಭುಜದ ನೇರಕ್ಕೆ ಬಂದಾಗ ನಿಲ್ಲಿಸಿ. ಈಗ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲಪಾರ್ಶ್ವಕ್ಕೆ ಬಾಗಿ. ಬಲಗೈಯನ್ನು ಬಲಪಾದದ ಬಲಪಾರ್ಶ್ವದಲ್ಲಿರಿಸಿ. ಸಾಧ್ಯವಾಗದಿದ್ದಲ್ಲಿ ಬಲಗೈಯನ್ನು ಮಂಡಿಯ ಮೇಲಿರಿಸಿ. ನಿಮ್ಮ ದೃಷ್ಟಿ ಎಡಗೈ ಮೇಲಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಇದೇ ಸ್ಥಿತಿಯಲ್ಲಿ 30 ಸೆಕೆಂಡುಗಳ ಕಾಲ ಉಳಿಯೋಣ.
ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗದಿಂದ ಮೇಲೆ ಬನ್ನಿ. ಕೈಗಳು ಹಾಗೇ ಇರಲಿ. ಬಲಗಾಲನ್ನು 60 ಡಿಗ್ರಿಯಷ್ಟು ಎಡಕ್ಕೆ ತಿರುಗಿಸಿ, ಹಾಗೆಯೇ ಎಡಗಾಲನ್ನು ಎಡಪಾರ್ಶ್ವಕ್ಕೆ ತಿರುಗಿಸಿ. ಈಗ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸವನ್ನು ಮಾಡೋಣ. ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ಎಡಪಾರ್ಶ್ವಕ್ಕೆ ಸೊಂಟದ ಭಾಗದಿಂದ ಬಾಗಿ, ಎಡಗೈಯನ್ನು ಎಡಪಾದದ ಬಳಿ ಇರಿಸಿ. ನಿಮ್ಮ ದೃಷ್ಟಿ ಬಲಗೈ ಮೇಲಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಸ್ವಲ್ಪ ಕಾಲ ಅಂತಿಮ ಸ್ಥಿತಿಯಲ್ಲೇ ಉಳಿಯೋಣ. ಅಭ್ಯಾಸದ ನಂತರ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗದಿಂದ ಮೇಲೆ ಬನ್ನಿ. ಎಡಗಾಲನ್ನು ಮುಂದೆ ತನ್ನಿ. ಬಲಗಾಲನ್ನು ನೇರ ಮಾಡಿ ಕಾಲ್ಗಳನ್ನು ಜೋಡಿಸಿ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ದೇಹದ ಪಕ್ಕದಲ್ಲಿರಿಸಿ. ವಿಶ್ರಾಂತಿ. ಮುಂದಿನ ಅಭ್ಯಾಸ ಕುಳಿತು ಮಾಡುವ ಆಸನಗಳು. ಕೈಗಳನ್ನು ಮುಂದೆ ಚಾಚಿ ನಿಧಾನವಾಗಿ ಕೆಳಗೆ ಕುಳಿತುಕೊಳ್ಳಿ. ಸಮದಂಡಾಸನ. ಕಾಲ್ಗಳನ್ನು ಮುಂದೆ ಚಾಚಿ ಕೈಗಳು ತೊಡೆಯ ಪಕ್ಕದಲ್ಲಿರಲಿ. ಬೆನ್ನು, ಕುತ್ತಿಗೆ ಹಾಗೂ ತಲೆಯ ಭಾಗ ನೇರವಾಗಿರಲಿ. ಸಮದಂಡಾಸನ. ಕುಳಿತು ಮಾಡುವ ಆಸನಗಳಲ್ಲಿ ಮೊದಲನೆಯ ಆಸನ ಭದ್ರಾಸನ. ಈಗ ನಿಮ್ಮ ಎರಡೂ ಕಾಲ್ಗಳ ಮಂಡಿಗಳನ್ನು ಮಡಚಿ ಎರಡೂ ಪಾದಗಳನ್ನು ಪರಸ್ಪರ ಜೋಡಿಸಿ ನಿಮ್ಮ ಕೈಗಳಿಂದ ಪಾದಗಳನ್ನು ಹಿಡಿದು ಪೃಷ್ಠದ ಬಳಿ ತನ್ನಿ. ಪೃಷ್ಠದ ಬಳಿ ಎಳೆದುಕೊಂಡು ಕೈಗಳಿಂದ ಕಾಲುಗಳನ್ನು ಪರಸ್ಪರ ಹಿಡಿದುಕೊಳ್ಳಿ. ಬೆನ್ನು, ಕುತ್ತಿಗೆ ಹಾಗೂ ತಲೆಯ ಭಾಗ ನೇರವಾಗಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಇದೇ ಸ್ಥಿತಿಯಲ್ಲಿ 30 ಸೆಕೆಂಡುಗಳ ಕಾಲ ಉಳಿಯೋಣ. ಅಭ್ಯಾಸದ ನಂತರ ಕಾಲುಗಳನ್ನು ಬಿಡಿಸಿಕೊಳ್ಳಿ. ಕಾಲುಗಳನ್ನು ಮುಂದೆ ಚಾಚಿ ಸಮದಂಡಾಸನ. ಕೈಗಳು ತೊಡೆಯ ಪಕ್ಕದಲ್ಲಿರಲಿ. ಮುಂದಿನ ಆಸನ ವಜ್ರಾಸನ. ಈಗ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಂಡಿಯ ಬಳಿ ಮಡಚಿ ನಂತರ ಎಡಗಾಲನ್ನು ಮಂಡಿಯ ಬಳಿ ಮಡಚಿ ಎರಡೂ ಹಿಮ್ಮಡಿಗಳ ಮೇಲೆ ಕುಳಿತುಕೊಳ್ಳಿ. ಕೈಗಳು ಮಂಡಿಯ ಮೇಲಿರಲಿ. ಬೆನ್ನು, ಕುತ್ತಿಗೆ ಹಾಗೂ ತಲೆಯ ಭಾಗ ನೇರವಾಗಿರಲಿ. ವಜ್ರಾಸನ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ಮಾಡಿ. ಅಭ್ಯಾಸದ ನಂತರ ವಿಶ್ರಾಂತಿ. ಕಾಲುಗಳನ್ನು ಮುಂದೆ ಚಾಚಿ ಮುಂದಿನ ಆಸನ ಅರ್ಧ ಉಷ್ಟ್ರಾಸನ. ಈಗ ನಿಧಾನವಾಗಿ ನಿಮ್ಮ ಮಂಡಿಗಳ ಮೇಲೆ ನಿಂತುಕೊಳ್ಳಿ. ನಂತರ ನಿಮ್ಮ ಎರಡೂ ಕೈಗಳನ್ನು ಸೊಂಟದ ಮೇಲಿರಿಸಿ ಕಾಲ್ಗಳ ನಡುವೆ ಸ್ವಲ್ಪ ಅಂತರವಿರಲಿ. ಕೈಗಳು ಹಿಂದೆ, ಎರಡೂ ಹೆಬ್ಬೆರಳುಗಳು ಪರಸ್ಪರ ಜೋಡಿಸಿರಲಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗದಿಂದ ಹಿಂದೆ ಬಾಗಿ ಕಾಲುಗಳು ನೇರವಾಗಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ಮಾಡಿ. ಹಾಗೆಯೇ ಇದೇ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಇರಿ. ಅಭ್ಯಾಸದ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗದಿಂದ ಮೇಲೆ ಬನ್ನಿ. ಕೈಗಳನ್ನು ಕೆಳಗಿಳಿಸಿ
ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ವಿಶ್ರಾಂತಿ. ಮುಂದಿನ ಅಭ್ಯಾಸ ಶಶಂಕಾಸನ. ನಿಮ್ಮ ಎರಡೂ ಮಂಡಿಗಳ ನಡುವೆ ಸ್ವಲ್ಪ ಅಂತರವಿರಲಿ. ಈಗ ಎರಡೂ ಕೈಗಳನ್ನು ಮಂಡಿಗಳ ಮಧ್ಯೆ ಇರಿಸಿ ಬೆರಳುಗಳು ಹೊರಮುಖವಾಗಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕುತ್ತಾ ಕೈಗಳನ್ನು ಮುಂದೆ ಜಾರಿಸುತ್ತಾ ಬನ್ನಿ. ನಿಮ್ಮ ಗಲ್ಲವನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನ ಪಡಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ಮಾಡೋಣ. ಹಾಗೆಯೇ ಇದೇ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ಇರೋಣ. ಅಭ್ಯಾಸದ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಹಿಂದೆ ತನ್ನಿ. ಸೊಂಟದ ಭಾಗದಿಂದ ಮೇಲೆ ಬಂದು ಮಂಡಿಗಳನ್ನು ಜೋಡಿಸಿ ವಜ್ರಾಸನಕ್ಕೆ ಮರಳಿ. ವಿಶ್ರಾಂತಿ. ಮುಂದಿನ ಆಸನ ವಕ್ರಾಸನ. ಈಗ ನಿಧಾನವಾಗಿ ಎರಡೂ ಕಾಲುಗಳನ್ನು ಮುಂದೆ ಚಾಚಿ ಸಮದಂಡಾಸನಕ್ಕೆ ಬನ್ನಿ. ಕೈಗಳು ತೊಡೆಯ ಪಕ್ಕ ಇರಲಿ. ನಿಮ್ಮ ಬಲಗಾಲನ್ನು ಮಂಡಿಯ ಬಳಿ ಮಡಚಿ ನಿಮ್ಮ ಬಲಗೈಯನ್ನು ಬೆನ್ನಿನ ಹಿಂದೆ ಇರಿಸಿ ನಿಮ್ಮ ಎಡಗೈಯಿಂದ ಬಲಮಂಡಿಯನ್ನು ಬಳಸಿ ಪಾದದ ಬಳಿ ಇರಿಸಿ. ನಿಮ್ಮ ದೃಷ್ಟಿ ಬಲಭುಜದ ಮೇಲಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಇದೇ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಉಳಿಯಿರಿ. ಅಭ್ಯಾಸದ ನಂತರ ಎಡಗೈಯನ್ನು ಮುಂದೆ ತನ್ನಿ. ಬಲಗೈಯನ್ನು ಮುಂದೆ ತಂದು ಕಾಲುಗಳನ್ನು ಮುಂದೆ ಚಾಚಿ ಸಮದಂಡಾಸನ. ನಂತರ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸವನ್ನ ಮಾಡೋಣ. ಈಗ ನಿಮ್ಮ ಎಡಗಾಲನ್ನು ಮಂಡಿಯ ಬಳಿ ಮಡಚಿ ನಿಮ್ಮ ಎಡಗೈಯನ್ನು ಬೆನ್ನಿನ ಹಿಂದೆ ಇರಿಸಿ ನಿಮ್ಮ ಬಲಗೈಯಿಂದ ಎಡಮಂಡಿಯನ್ನು ಬಳಸಿ ಪಾದದ ಬಳಿ ಇರಿಸಿ. ನಿಮ್ಮ ದೃಷ್ಟಿ ಎಡಭುಜದ ಮೇಲಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಅಂತಿಮ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಉಳಿಯೋಣ. ಅಭ್ಯಾಸದ ನಂತರ ಬಲಗೈಯನ್ನ ಮುಂದೆ ತನ್ನಿ, ಎಡಗೈಯನ್ನ ಮುಂದೆ ತನ್ನಿ, ಕಾಲನ್ನ ಮುಂದೆ ಚಾಚಿ ವಿಶ್ರಾಂತಿ. ನಂತರದ ಅಭ್ಯಾಸ ಹೊಟ್ಟೆಯ ಮೇಲೆ ಮಲಗಿ ಮಾಡುವ ಆಸನಗಳು. ಮೊದಲಿಗೆ ಮಕರಾಸನ. ಮುಂದಿನ ಆಸನ ಸರಳ ಭುಜಂಗಾಸನ. ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಎದೆಯ ಹತ್ತಿರ ತನ್ನಿ. ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಹಾಗೂ ಎದೆಯ ಭಾಗವನ್ನು ನಿಧಾನವಾಗಿ ಮೇಲೇರಿಸಿ ಸರಳ ಭುಜಂಗಾಸನ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಇದೇ ಸ್ಥಿತಿಯಲ್ಲಿ 30 ಸೆಕೆಂಡುಗಳ ಕಾಲ ಉಳಿಯಿರಿ. ಅಭ್ಯಾಸದ ನಂತರ ಉಸಿರನ್ನು ಹೊರಹಾಕುತ್ತಾ ಕುತ್ತಿಗೆ ಹಾಗೂ ಎದೆಯ ಭಾಗವನ್ನು ಕೆಳಗಿಳಿಸಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಪೂರ್ಣ ಭುಜಂಗಾಸನ. ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಎದೆಯ ಪಕ್ಕ ಇರಿಸಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕುತ್ತಿಗೆ ಹಾಗೂ ಎದೆಯ ಭಾಗವನ್ನು ಮೇಲೇರಿಸಿ ನಾಭಿಯವರೆಗೂ
ದೇಹವನ್ನು ಮೇಲೇರಿಸಿ ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆ ಇದೇ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಉಳಿಯೋಣ. ಅಭ್ಯಾಸದ ನಂತರ ದೇಹವನ್ನು ಕೆಳಗಿಳಿಸಿ ಕುತ್ತಿಗೆ ಭಾಗ ಹಾಗೂ ಎದೆಯ ಭಾಗವನ್ನು ಕೆಳಗಿಳಿಸಿ ವಿಶ್ರಾಂತಿ. ಮುಂದಿನ ಆಸನ ಶಲಭಾಸನ. ಕಾಲುಗಳನ್ನು ಜೋಡಿಸಿ ಕೈಗಳನ್ನು ತೊಡೆಯ ಕೆಳಗಿರಿಸಿ ಈಗ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲೇರಿಸಿ ನಿಮ್ಮ ಗಲ್ಲ ನೆಲಕ್ಕೆ ತಾಗಿರಲಿ. ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹೀಗೆಯೇ ಅಂತಿಮ ಸ್ಥಿತಿಯಲ್ಲಿ 30 ಸೆಕೆಂಡುಗಳ ಕಾಲ ಉಳಿಯಿರಿ. ಅಭ್ಯಾಸದ ನಂತರ ಕಾಲುಗಳನ್ನು ಕೆಳಗಿಳಿಸಿ ಕೈಗಳನ್ನು ದೇಹದ ಪಕ್ಕದಲ್ಲಿರಿಸಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು. ಮೊದಲಿಗೆ ಸೇತುಬಂಧಾಸನ. ಕಾಲುಗಳನ್ನು ಜೋಡಿಸಿ ಎರಡೂ ಕಾಲುಗಳನ್ನು ಮಂಡಿಯ ಬಳಿ ಮಡಚಿ ಎರಡೂ ಕೈಗಳಿಂದ ನಿಮ್ಮ ಹಿಮ್ಮಡಿಯನ್ನ ಅಥವಾ ಕಣಕಾಲುಗಳನ್ನು ಹಿಡಿದುಕೊಳ್ಳಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟವನ್ನು ಮೇಲೇರಿಸಿ ಅಂತಿಮ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ. ಹಾಗೆಯೇ ಸ್ಥಿತಿಯಲ್ಲಿ 20 ರಿಂದ 30 ಸೆಕೆಂಡುಗಳ ಕಾಲ ಉಳಿಯೋಣ.